ನಮಸ್ಕಾರ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ. ಇವತ್ತೊಂದು ಸರ್ಕಾರ ಆದೇಶ ಆಗೈತ್ರಿ. ಏನಪ್ಪಾ ಅಂದ್ರೆ ಈಗ ಪಿ ಡಿ ಒ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗೆ ಅರ್ಜಿ ಹಾಕಿದ್ರಲ್ಲ, ಅದಕ್ಕೆ ಹೊಸದೊಂದು ಇದು ಆಗೈತಿ ನೋಡ್ರಿ. 2024 ಕರ್ನಾಟಕ ರಾಜ್ಯ ಸರ್ಕಾರವು ಇತ್ತೀಚೆಗೆ ಹೊರಡಿಸಿದ ಆದೇಶದ ಪ್ರಕಾರ ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ 3 ವರ್ಷದ ವಯೋಮಿತಿಯನ್ನು ನೀಡಿರುವ ಹಿನ್ನೆಲೆಯಲ್ಲಿ ಇದೀಗ ಮತ್ತೆ ಕರ್ನಾಟಕ ಲೋಕಸೇವಾ ಆಯೋಗ ಪಿಡಿಒ ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆಗೆ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶವನ್ನು ನೀಡಿದ್ದಾರೆ ನೋಡ್ರಿ. ಮೊದಲೇನು ಮಾಡಿರಿ, ವಯಸ್ಸಿನ ಬರ್ಲಾರ ಬಟ್ಟಿಗೆ ಏನು ಮಾಡಿದ್ರೆ ಅರ್ಜಿ ಹಾಕಿದಿಲ್ಲ ನೀವು. ಯಾಕಂದ್ರೆ GM ಸಾಮಾನ್ಯ ವರ್ಗದವರಿಗೆ 35 ವರ್ಷ ಇತ್ತು. ಈಗೇನಾಗೈತಿ +3 ಅಂದ್ರೆ 38 ವರ್ಷ ಆಗಿದೆ ಸಾಮಾನ್ಯ ವರ್ಗದ. ಪ್ರವರ್ಗ 2A 3rd B 3rd A ಮತ್ತು 3rd B ದವ್ರಿಗೆ ಏನೈತ್ರಿ, ಮೊದಲು 38 ವರ್ಷ ಐತ್ರಿ, ಈಗ 41 ವರ್ಷ ಆಗೈತ್ರಿ. SC ST ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಏನೈತ್ರಿ, ಮೊದಲು 40 ವರ್ಷ ಇತ್ರಿ, ಈಗ 43 ವರ್ಷ ಆಗೈತ್ರಿ. ಏನ್ ಮಾಡ್ರಿ, ವಯಸ್ಸು ಮೊದಲು ಯಾರ್ಯಾರು ಇದ್ದಿದ್ದಿಲ್ಲಲ್ರಿ, ಈಗ 3 ವರ್ಷ ಸಡ್ಲಿಕ್ಕೆ ಮಾಡ್ಯಾನ್ರಿ. ಅವೆಲ್ಲ ವಿದ್ಯಾರ್ಥಿಗಳು ಏನ್ ಮಾಡ್ರಿ, ಅಭ್ಯರ್ಥಿಗಳು ಏನ್ ಮಾಡ್ರಿ, ಅಪ್ಲಿಕೇಶನ್ ಹಾಕ್ರಿ. ಮೊದಲು ಹಾಕಿದ್ದಂಥ ಅಭ್ಯರ್ಥಿಗಳೇನ್ರಿ ತಾಂತ್ರಿಕ ದೋಷ ಹಣ ಮರುಪಾವತಿ ಮಾಡ್ಲಾರ ನಿಂತವ್ರು ಏನು ಮಾಡ್ರಿ, ನೀವು ಸಹ ಏನು ಮಾಡ್ರಿ ಅರ್ಜಿಯನ್ನು ಹಾಕ್ರಿ. ನೋಡ್ರಿ, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನೀವು ಅರ್ಹರು ಇದ್ರಂದ್ರೆ ಏನು ಮಾಡ್ರಿ, ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸಲು PUC ದ್ವಿತೀಯ ವರ್ಷ ಪಾಸ್ ಆದವ್ರು ಏನು ಮಾಡ್ರಿ ಅರ್ಜಿಯನ್ನು ಸಲ್ಲಿಸಬಹುದ್ರಿ. ಎಲ್ಲಿ ಸಹ ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ಅಧಿಕೃತ ಜಾಲತಾಣಕ್ಕೆ ಹೋಗಿ ಭೇಟಿ ನೀಡ್ರಿ, ಅನ್ನ ಅರ್ಜಿ ಸಲ್ಲಿಸ್ರಿ. ಕೊನೆ ದಿನಾಂಕ ನೋಡ್ರಿ ಸೆಪ್ಟೆಂಬರ್ 28 2024 ರೀ, ಕೊನೆ ದಿನಾಂಕದ ಹತ್ತಿರ ಐತ್ರಿ. ನೀವು ಹಿಂದೆ ಹೋಗಿ ಅರ್ಜಿ ಸಲ್ಲಿಸ್ರಿ. ಅದೇ ರೀತಿ PDO ರೀ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅರ್ಜಿ ಸಲ್ಲಿಸಲು ಅರ್ಹರಿದ್ದವ್ರು ಏನು ಮಾಡ್ರಿ ಅಂದ್ರೆ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಪಾಸ್ ಆಗಿರ್ಬೇಕ್ರಿ. ಅವ್ರೇನ್ ಮಾಡ್ರಿ, ಕರ್ನಾಟಕ ಲೋಕಸೇವಾ ಆಯೋಗ KPSC ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಿ ಏನ್ ಮಾಡ್ರಿ ಅರ್ಜಿಯನ್ನು ಸಲ್ಲಿಸ್ರಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ 3 ಇರ್ತಾವ ನೋಡ್ರಿ. ಅದ್ರೊಳಗಾಗಿ ಏನ್ ಮಾಡ್ರಿ, ನೀವು ಅರ್ಜಿಯನ್ನು ಸಲ್ಲಿಸ್ರಿ. ಇದ್ರ ಸಂಪೂರ್ಣ ಮಾಹಿತಿಯನ್ನು ಏನ್ ಮಾಡ್ತೀನಿ, ಇಲ್ಲಿ ಬೋರ್ಡ್ ಮೇಲೆ ಐತಿ, ಒಮ್ಮೆ ನೋಡ್ರಿ. ನೋಡಿ ಇದು ಮಾಡ್ಲಾತ್ರಿ, ಬರ್ರಿ ತೋರಿಸ್ತೇನೆ. ಇಲ್ಲಿ ಐತಿ ನೋಡ್ರಿ. 2024 ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ಹೊರಡಿಸಿದ ಆದೇಶದ ಪ್ರಕಾರ ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ 3 ವರ್ಷದ ವಯೋಮಿತಿ ನೀಡಿರುವ ಹಿನ್ನೆಲೆಯಲ್ಲಿ ಇದೀಗ ಮತ್ತೆ ಕರ್ನಾಟಕ KPSC ಮತ್ತು KEA ಇವರು PDO ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿದೆ. ಅರ್ಹರಿದ್ದ ಅಭ್ಯರ್ಥಿಗಳು ಹಿಂದೆ ಅರ್ಜಿಯನ್ನು ಸಲ್ಲಿಸಿ. ಹುದ್ದೆಗಳು PDO ಒಟ್ಟು 247 ಹುದ್ದೆ ರೀ. ಗ್ರಾಮ ಆಡಳಿತ ಅಧಿಕಾರಿ ಒಟ್ಟು 1000 ಹುದ್ದೆ ರೀ. ವಯೋಮಿತಿ ನೋಡ್ರಿ, ಸಾಮಾನ್ಯ ವರ್ಗ 35 ಇತ್ತು, ಮೊದಲು ಈಗ +3 ಮಾಡ್ಯಾರಿ, 38 ವರ್ಷ ಆಗೈತೆ ರೀ. ಪ್ರವರ್ಗ ವಿದ್ಯಾರ್ಥಿಗಳು ನೋಡ್ರಿ 2A 2B 3rd A 3rd B ಇವರಿಗೆ 38 ವರ್ಷ ಇತ್ತು ರೀ, +3 ಮಾಡ್ಯಾರಿ, 41 ವರ್ಷ ಆಗೈತೆ ನೋಡ್ರಿ ಟೋಟಲ್. ಅದೇ ರೀತಿ SC ST ಪ್ರವರ್ಗ 1 ಅಭ್ಯರ್ಥಿಗಳು 40 ವರ್ಷ ಇತ್ತು ರೀ, 3 ವರ್ಷ ಹೆಚ್ಚಿಗೆ ಮಾಡ್ಯಾರಿ, 3 ವರ್ಷ ಹೆಚ್ಚಾದ್ರೆ ಏಟ್ ಆತ್ರಿ, 43 ವರ್ಷ ಆಯ್ತು ರೀ. ಕೊನೆಯ ದಿನಾಂಕ ಸೆಪ್ಟೆಂಬರ್ 28 2024 ನೋಡ್ರಿ, ಗ್ರಾಮ ಆಡಳಿತ ಅಧಿಕಾರಿಗೆ ರೀ. ಅದೇ ರೀತಿ ನೋಡ್ರಿ ಅಕ್ಟೋಬರ್ 3 2024 PDO ಹುದ್ದೆಗೆ ಕೊನೆಯ ದಿನಾಂಕ ಐತಿ ನೋಡ್ರಿ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಕೊನೆಯ ದಿನಾಂಕ ಸೆಪ್ಟೆಂಬರ್ 28 2024 ಯಾವ್ದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ರೀ. ಅಕ್ಟೋಬರ್ 3 ಏನೈತ್ರಿ 2024 PDO ಹುದ್ದೆಗೆ ಐತಿ ನೋಡ್ರಿ. ಎಲ್ಲಿ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಬೇಕು ಅನ್ನೋದು ಐತಿ ನೋಡ್ರಿ. KPSC ಅಧಿಕೃತ ಜಾಲತಾಣ ಐತಿ ನೋಡ್ರಿ, https KPSC karnataka.in government.in ಐತಿ ನೋಡ್ರಿ. ಅದೇ ರೀತಿ KEA ಅಧಿಕೃತ ಜಾಲತಾಣ http CETNINC ಕರ್ನಾಟಕ ಗೌರ್ಮೆಂಟ್ ಇನ್ KEA ಐತಿ ನೋಡ್ರಿ. ಇಲ್ಲಿ ಹೋಗಿ ಏನು ಮಾಡ್ರಿ, ನೀವು ಅರ್ಜಿಯನ್ನು ಹಿಂದೆ ಸಲ್ಲಿಸ್ರಿ. ಯಾಕಂದ್ರೆ ಅವಕಾಶ ಮೇಲೆ ಸಿಗಂಗಿಲ್ಲ ರೀ. ಮೊದಲು ಯಾಕಂದ್ರೆ ವಯಸ್ಸಿನ ಇದ್ರ ಮೇಲೆ ಏನು ಮಾಡಿರ್ತಾನೆ ರೀ, ಅರ್ಜಿ ಇದು ಮಾಡಿರ್ತಾನೆ.